ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಫುಲ್ ಆಕ್ಟಿವ್ ಆಗಿದ್ದು ಫುಟ್ಪಾತ್ ಟೋಯಿಂಗ್ ಆದಮೇಲೆ ಈಗ ಕಸ ಮುಕ್ತ ಬೆಂಗಳೂರು ಆಗಸ್ಟ್ನಿಂದ ಕಸ ಮುಕ್ತ ಬೆಂಗಳೂರು ಅಭಿಯಾನಕ್ಕೆ ಚಾಲನೆ ನೀಡಲಾಗುತ್ತೆ। 5 ಪಾಲಿಕೆ ಆಯುಕ್ತರೊಂದಿಗೆ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದ್ದು ಬೆಂಗಳೂರು ನಿವಾಸಿಗಳಿಗೆ ಕಸದಿಂದ ಸ್ವಾತಂತ್ರ್ಯ ನೀಡಿ ಎಲ್ಲಾ ಕಸವನ್ನು ಮುಕ್ತಗೊಳಿಸಿ ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ। ಇನ್ಮೇಲೆ ನಗರದಲ್ಲಿ ಲೈಸೆನ್ಸ್ ಇಲ್ಲದೆ ಹೋರ್ಡಿಂಗ್ಸ್ ಹಾಕಂಗಿಲ್ಲ। ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಖಡಕ್ ಸೂಚನೆ ಕೊಟ್ಟಿದ್ದಾರೆ। ಜಿಬಿಎ ಆದಾಯ ವೆಚ್ಚಗಳ ಬಗ್ಗೆ ಆಯುಕ್ತರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ। ಆಗಸ್ಟ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ ಬಿದ್ದಿರತಕ್ಕಂಥ ಕಸ ಆಗಲಿ, ಡೆಬ್ರಿಸ್ ಆಗಲಿ, ಮಣ್ಣು ಉಡ್ಡೆಗಳಾಗಲಿ ಅಥವಾ ಹಿಂದೆ ಯಾವುದೋ ಕನ್ಸ್ಟ್ರಕ್ಷನ್ ಮಾಡೋವಾಗ ಬಿಟ್ಟೋಗಿರೋ ಸಾಮಾನುಗಳಾಗಲಿ, ಇವೆಲ್ಲವನ್ನೂ ಕೂಡ ಒಂದು ರೀತಿಯಿಂದ ಕ್ಲೀನಪ್ ಮಾಡುವಂತಹ ಅವುಗಳನ್ನು ಎಲ್ಲವನ್ನು ಅಲ್ಲಿಂದ ಸಾಗಾಣಿಕೆ ಮಾಡ್ತಕ್ಕಂಥ ಅಭಿಯಾನ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ। ಇದನ್ನು ಆಗಸ್ಟ್ ತಿಂಗಳಿನಲ್ಲಿ ನಾವು ಮಾಡ್ತೇವೆ। ಆಗಸ್ಟ್ ಮೊದಲನೇ ದಿನ 1ನೇ ತಾರೀಕಿಂದ ಆರಂಭ ಮಾಡಿ ಸಾವಿರಾರು ಟನ್ನು 16,000 ಟನ್ನು ರಸ್ತೆ ಬದಿಯಲ್ಲಿ ಡೆಬ್ರೀಸು, ಮಣ್ಣು ಉಡ್ಡೆಗಳು, ಕಲ್ಲು, ಮರ, ಗಿಡ, ಕಳೆ ಈ ರೀತಿಯಾಗಿ ಬೆಂಗಳೂರಿನ ಒಂದು ಸೌಂದರ್ಯವನ್ನು ಕೆಡಿಸ್ತಕ್ಕಂಥ ರೀತಿಯಲ್ಲಿ ಕಸ, ಕಡ್ಡಿ, ಮಣ್ಣು, ಕಲ್ಲು ಎಲ್ಲ ಕೂಡ ಬಿದ್ದಿದೆ। ಇದನ್ನೆಲ್ಲವನ್ನು ಕೂಡ ಸಾಗಾಣಿಕೆ ಮಾಡ್ತಕ್ಕಂತಹ ಒಂದು ಅಭಿಯಾನ ಡ್ರೈವು ಆಗಸ್ಟ್ 1ನೇ ತಾರೀಕಿಂದ ಮಾಡಬೇಕು। ಇದು ಒಂದು ರೀತಿ ಆಗಸ್ಟು ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಕ್ಕಂತಹ ತಿಂಗಳು, ಹಾಗಾಗಿ ಈ ಕಸದಿಂದ ಒಂದು ರೀತಿ ಗಲೀಜಿನಿಂದ ಸ್ವಾತಂತ್ರ್ಯ, ಫ್ರೀಡಮ್ ಫ್ರಮ್ ವೇಸ್ಟ್ ತಿಂಗಳು ಆಗಸ್ಟ್ ಪೂರ್ತಿ ಈ ಒಂದು ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿದ್ದೇನೆ। ಅದನ್ನು ಆರಂಭ ಮಾಡಿದ ಮೇಲೆ ಕೆಲವು ಜನ ಖಾಲಿ ಸೈಟ್ಗಳಲ್ಲೂ ಕೂಡ ಕಸ, ಕಡ್ಡಿ, ಗಿಡ, ಕಳೆ ಬೆಳ್ಕೊಂಡು ಅದರಿಂದನೂ ಕೂಡ ಇವತ್ತು ಕೆಲವು ಕಡೆ ಏನಾಗುತ್ತೆ, ನಿಮ್ಮ ಸೈಟನ್ನು ನೀವು ಕ್ಲೀನಾಗಿ ಇಟ್ಕೊಳ್ಳಲಿಲ್ಲ ಅಂದರೆ ಅಲ್ಲಿ ಜನ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ। ಒಂದು ಕಡೆ ಫುಟ್ಪಾತ್ ತೆರವಾಯಿತು, ಟೋಯಿಂಗ್ ಆಯಿತು, ಈಗ ಮುಖ್ಯ ಸಮಸ್ಯೆ ಬೆಂಗಳೂರಿನ ಅತಿ ಮುಖ್ಯ ಸಮಸ್ಯೆ ಅಂದ್ರೆ ಈ ಕಸ, ಎಲ್ಲಂದ್ರಲ್ಲಿ ಕಸ ಬಿಸಾಕ್ತಾರೆ, ಆಮೇಲೆ ವ್ಯಾಪಾರದ ವೇಸ್ಟೇಜ್ಗಳು, ಅದರ ವಿರುದ್ಧ ಸಮರ ಸಾರೋ ಹಂಗೆ ಕಾಣ್ತಾ ಇದೆ ಕೃಷ್ಣ ಬೈರೇಗೌಡರು। ಎಸ್ ಭಾವನಾ, ಫುಟ್ಪಾತ್ ತೆರವು ವಿಚಾರ ಆಗಿರ್ಬೋದು, ಹಾಗೇನೆ ಟೋಯಿಂಗ್ ವಿಚಾರ ಆಗಿರ್ಬೋದು, ಇದನ್ನೆಲ್ಲ ಗಮನಿಸ್ತಿರುವಂತ ಬೆಂಗಳೂರಿಗರಿಗೆ ಏನೋ ಒಂದು ಭರವಸೆ ಸಿಕ್ಕಿತ್ತು। ಕೃಷ್ಣ ಬೈರೇಗೌಡರು ಬಂದ್ಮೇಲೆ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ಬೋದೇನೋ, ಉತ್ತಮವಾದಂತ ಒಂದು ಅಭಿವೃದ್ಧಿಯನ್ನ ನಾವು ಕಾಣ್ಬೋದೇನೋ ಅಂತ। ಆದ್ರೆ ಎಲ್ಲರ ಆಗ್ರಹ ಒಂದೇ ಆಗಿತ್ತು, ಕಸ ಮುಕ್ತ ಯಾವಾಗ ಮಾಡ್ತೀರಾ, ಕಸದ್ದೇ ದೊಡ್ಡ ಸಮಸ್ಯೆ, ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೋಡ್ಕೊಂಡು ಕಸದ ಸಮಸ್ಯೆಯನ್ನ ಜನರ ಮೇಲೆ ಹಾಕ್ಬಿಡ್ತಾರೇನೋ ಅನ್ನೋ ರೀತಿಯಾದಂತ ಒಂದು ಮನಸ್ಥಿತಿಯಲ್ಲಿ ಬೆಂಗಳೂರಿಗರು ಇದ್ರು। ಆದ್ರೆ ಕಸಕ್ಕೂ ಒಂದು ಮಾರ್ಗಸೂಚಿಯನ್ನ ಮಾಡ್ತೀನಿ ನಾನು ಅನ್ನೋ ನಿಟ್ಟಿನಲ್ಲಿ ಇದೀಗ ಕ್ಲೀನ್ ಬೆಂಗಳೂರು ಅಭಿಯಾನದಲ್ಲಿ ಬೆಂಗಳೂರು ಕ್ಲೀನಿಂಗ್ ಅಭಿಯಾನವನ್ನ ಶುರು ಮಾಡ್ತಾ ಇದ್ದಾರೆ। ಅದು ಆಗಸ್ಟ್ 1ನೇ ತಾರೀಕಿನಿಂದ ಇಡೀ ಬೆಂಗಳೂರಿನಲ್ಲಿ ಈಗಾಗಲೇ 1616 ಜಾಗಗಳನ್ನ ಬ್ಲಾಕ್ ಸ್ಪಾಟ್ ಜಾಗಗಳು ಅಂತ ಗುರುತಿಸಿದ್ದಾರೆ। ಅಂದ್ರೆ ಪದೇ ಪದೇ ಕಸ ಬೀಳುವಂತಹ ಜಾಗಗಳು, ಹಾಗೆ ಅತಿ ಹೆಚ್ಚು ಕಸ ಇರುವಂತಹ ಜಾಗಗಳು ಅಂತ ಅವುಗಳ ಹಾದಿಯಾಗಿ ಈಗಾಗಲೇ ರಸ್ತೆ ಬದಿನಲ್ಲಿ ಬಿದ್ದಿರುವಂತಹ ಕಸ ಇರ್ಬೋದು, ಹಾಗೆ ಡಂಪಿಂಗ್ ಯಾರ್ಡ್ಗೆ ಹೋಗ್ಬನ್ನೇ ಡಂಪಿಂಗ್ ಯಾರ್ಡ್ಗೆ ಶಿಫ್ಟ್ ಮಾಡುವಂತಹ ಒಂದು ಜಾಗದಲ್ಲಿ ಇರುವಂತಹ ಕಸ ಇರ್ಬೋದು, ಹಾಗೆ ರಸ್ತೆ ಬದಿಯಲ್ಲಿ ಮನೆಗಳ ಮುಂದೆ ಗಿಡಗಂಟೆಗಳು, ಇವೆಲ್ಲವನ್ನೂ ಕೂಡ ನಾವು ಕ್ಲೀನ್ ಮಾಡಿಸ್ತೀನಿ, ಕ್ಲೀನ್ ಬೆಂಗಳೂರು ಮಾಡ್ತೀವಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ। ಒಂದು ಭರವಸೆಯ ಒಂದು ಮಾತುಗಳನ್ನ ಕೂಡ ಇವತ್ತು ಕೃಷ್ಣ ಬೈರೇಗೌಡ ಮಾಡಿದ್ದಾರೆ। ಇದಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ 3 ಗಂಟೆಗಳ ಕಾಲ 5 ನಗರ ಪಾಲಿಕೆಗಳ ಆಯುಕ್ತರೊಂದಿಗೆ ಇವತ್ತು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ। ಆದ್ರೆ ಇದು ಕಾರ್ಯರೂಪಕ್ಕೆ ಬರುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಬೆಂಗಳೂರಿನ ಜನ ಸಹಕಾರ ಮಾಡ್ತಾರೆ, ಜೊತೆಗೆ ಜಿಬಿಎ ಸಿಬ್ಬಂದಿಗಳು, 5 ನಗರ ಪಾಲಿಕೆಯ ಅಧಿಕಾರಿಗಳು ಯಾವ ರೀತಿಯಾಗಿ ಸಹಕಾರವನ್ನ ಕೊಡ್ತಾರೆ ಅಂತ ಕಾದು ನೋಡ್ಬೇಕು। ಒಂದು ವೇಳೆ ಅಂದುಕೊಂಡಂತೆ ಎಲ್ಲವೂ ಆದ್ರೆ ಒಂದ್ ರೀತಿಯಾಗಿ ಕಸ ಮುಕ್ತವಾದಂತ ಬೆಂಗಳೂರನ್ನ ಕಾಣುವಂತ ಒಂದು ದಿನಗಳು ಬಂದಂತ ಕಾಲದಲ್ಲಿ ಬೆಂಗಳೂರಿಗರು ನಿಜಕ್ಕೂ ಕೂಡ ಖುಷಿ ಪಡ್ತಾರೆ ಅಂತಕ್ಕಂಥದ್ದು ಭಾವನಾ। ಧನ್ಯವಾದ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ।